ನಮ್ಮ ಮನೆ ಮೇಲೆ ಕಾರಂತ ಮನೆ ಅಂತ ಅಪ್ಪ ಮಾಡಿದ್ರು, ಕುವೆಂಪು ನಗರದಲ್ಲಿ ಇತ್ತಲ್ಲ, ಅಲ್ಲಿ ರಾಜು ಮಾಮ ಯಾವಾಗ್ಲೂ ಶನಿವಾರ ಭಾನುವಾರ ಹಾಡುಗಳು ಬಂದು ಹೇಳ್ಕೊಡ್ತಾ ಇದ್ರು. ಪಲ್ಲವಿ ಫಸ್ಟ್ ಲೈನ್. ಹೊತ್ತಿತೋ ಹೊತ್ತಿತು ಕನ್ನಡದ ಹೊತ್ತಿತೋ ಹೊತ್ತಿತು ಕನ್ನಡದ ದೀಪ. ಅವ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ, ನನಗೂ ರಾಜು ಮಾವನ ಮೇಲೆ ಸಖತ್ತು ಪ್ರೀತಿ ಹಾಗೆ ರೆಸ್ಪೆಕ್ಟು. ನಾನು ಜನವರಿ 9ಕ್ಕೆ ಹುಟ್ಟಿದ್ದು, ಅದೇ ದಿನ ಅವ್ರ ತಂದೆ ತೀರ್ಕೊಂಡಿದ್ದು. ನನ್ನ ಅಪ್ಪನ ನಿನ್ನಲ್ಲಿ ನೋಡ್ತೀನಿ, ನನ್ನ ಅಪ್ಪ ನಿನ್ನಲ್ಲಿ ನೋಡ್ತೀನಿ ಅಂತ ಹಂಗೆ ಹೇಳ್ತಿರ್ತಿದ್ರು. ನಾನು ಅಲ್ಲಿ ಕೆಳಗಡೆ ಕುಂಟೆವಿಲ ಆಡ್ತಾ ಇರ್ತಿದ್ದೆ. ಸೊ ಎಲ್ಲ ಹಾಡುಗಳು ವಿಕಸಿತ ಮಾಡೆನ್ನ ಅಂತರ್ಯವನು ಅಂತರ್ಯಾಮಿ ಹೇ ಅಂತರ್ಯಾಮಿ ಹೇ. ಇದು ಈಗಲೂ ನಾನು ಪ್ರಾಕ್ಟೀಸ್ ಮಾಡಿಲ್ಲ, ಯಾವಾಗಲೂ 20 ವರ್ಷದ ಮುಂಚೆ ಆ ಮೆಮೊರಿಲಿ ನನಗೆ ಫಿಕ್ಸ್ ಆಗಿರೋದು, ಕೂತ್ಕೊಂಡು ಕಲ್ತಿಲ್ಲ. ಯಾರಾದರೂ ಒಂದು ಹಾಡು ಭಾವಗೀತೆ ಹೇಳಿದಾಗ ನಂಗೆ ಭಾವಗೀತೆಗಳು ಎಷ್ಟೊಂದು ಗೊತ್ತಿದೆ ರಾಜು ಮಾಮನಿಂದ ಅಂತ. ಅವ್ರು ಇನ್ನೇನು ತೀರ್ಕೋತಿದ್ದಾರೆ ಅಂತ ಅನ್ನುವಾಗ, 1 ವರ್ಷ ಇದೆ ಅಂತ ಅನ್ನುವಾಗ ನಂಗೆ ನಿಜವಾಗ್ಲೂ ಅದ್ರ ಮಹತ್ವ ಏನು ಅಂತ ಅರ್ಥ ಆಗಕ್ಕೆ ಶುರುವಾಯಿತು. ಸ್ಕೂಲ್ ಡೇ ದಿನನೇ ರಾಜು ಮಾಮ ತೀರ್ಕೊಂಡಿದ್ದು. ಮರೆಯೋಕ್ಕಾಗದಿರೋ, ನಂಗೆ ಹೋಗೋಕ್ಕೂ ಆಗಲಿಲ್ಲ, ಅವ್ರನ್ನ ನೋಡೋದಕ್ಕೂ ಆಗಲಿಲ್ಲ.